ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶಿರಾದಲ್ಲಿ ಬೀದಿ ನಾಯಿಗಳ ದಾಳಿಗೆ ಶಾಲೆಗಳಿಗೆ ಮತ್ತು ಟ್ಯೂಷನ್ಗೆ ತೆರಳುತ್ತಿದ್ದ ಬಾಲಕ ಬಲಿಯಾಗಿರುವ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳನ್ನ ಕಂಡ್ರೆ ಬೆಚ್ಚಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದಿನೇ ದಿನೇ ನಾಯಿಗಳ ಸಂಖ್ಯೆ ಮಿತಿ ಮೀರುತ್ತಿದೆ. ನಾಯಿಗಳು ಗುಂಪು ಗುಂಪಾಗಿ ರಸ್ತೆಗಳಲ್ಲಿ ಓಡಾಡುತ್ತಿರುವುದನ್ನು ಕಂಡು ಸಾರ್ವಜನಿಕರು ಮತ್ತು ಮಕ್ಕಳು ಭಯದ ವಾತಾವರಣದಲ್ಲಿ ಸಂಚರಿಸುವಂತಾಗಿದೆ. ಬೀದಿ ನಾಯಿಗಳ ಹಾವಳಿಯಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿವೆ. ಮಕ್ಕಳು ಹಗಲಿನ ಸಮಯದಲ್ಲೇ ಒಂಟಿಯಾಗಿ ಓಡಾಡುವುದಕ್ಕೆ ಹೆದರುತ್ತಿದ್ದಾರೆ. ರಾತ್ರಿ ಸಮಯದಲ್ಲಿ ಜನರೇ ಒಬ್ಬಂಟಿಯಾಗಿ ಓಡಾಡಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ವಾಹನಗಳಲ್ಲಿ ತೆರಳುವಾಗ ಬೀದಿ ನಾಯಿಗಳು ಅಟ್ಟಾಡಿಸಿಕೊಂಡು ಬರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಇದರಿಂದ ಅನಾಹುತಗಳು ಸಂಭವಿಸುವ ಆತಂಕಗಳು ಸಾಕಷ್ಟು ಎದುರಾಗಿದೆ. ಶಾಲೆ ಮತ್ತು ಟ್ಯೂಷನ್ಗೆ ಹೋಗಿ ಮನೆಗೆ ಬರುವವರಿಗೂ ಮಕ್ಕಳನ್ನ ನಾಯಿಗಳಿಂದ ಕಾಪಾಡುವುದಕ್ಕೆ ಪೋಷಕರು ಮುನ್ನೆಚ್ಚರಿಕೆ ವಹಿಸುವಂತಾಗಿದೆ. ಬೀದಿ ನಾಯಿಗಳನ್ನು ನಿಯಂತ್ರಿಸುವಂತೆ ಸಾರ್ವಜನಿಕರು ನಗರಸಭೆಗೆ ದೂರನ್ನು ನೀಡಿದ್ರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಅಲ್ಲಿನ ನಿವಾಸಿಯೊಬ್ಬರು. ಇನ್ನು ಮನವಿಯನ್ನ ಸ್ವೀಕರಿಸಿಟ್ಟುಕೊಂಡಿದ್ದಾರೆಯೇ ಹೊರತು ಬೀದಿ ನಾಯಿಗಳಿಂದ ರಕ್ಷಣೆ ದೊರಕಿಸಲು ಪರ್ಯಾಯ ಕ್ರಮಗಳನ್ನು ಹುಡುಕುವ ಪ್ರಯತ್ನ ನಗರಸಭೆ ಆಡಳಿತದವರಿಂದ ನಡೆದಿಲ್ಲ ಎಂದು ದೂರಿದ್ದಾರೆ. ಸಾಮಾಜಿಕ ಜಾಲತಾಣವೆಂದರೆ ಕೈಯಲ್ಲಿರುವ ಮುಳ್ಳು ಇದ್ದಂಗೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅಭಿಮಾನಿಯಾಗಿದ್ದ ಮಾನ್ವಿ ನಗರದ ನಿವಾಸಿ ಸೋಹೆಲ್ ಪಾಷಾ ಎಂಬ ಯುವಕ ಸಲ್ಮಾನ್ ಖಾನ್ ಅವರನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಿಂದ ಮುಂಬೈ ಪೊಲೀಸರು ಆರೋಪಿಯನ್ನ ದಸ್ತಗಿರಿ ಮಾಡಿದ್ದಾರೆ. ಬಹುಬೇಗ ಹೆಸರು ಮಾಡಲು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರಲ್ಲಿ ಬೆದರಿಕೆ ಹಾಕಿದ್ದ ಆರೋಪಿ ಸೋಹೆಲ್ 5 ಕೋಟಿ ಕೊಡಬೇಕು ಎಂದು ಸಂದೇಶ ಹಾಕಿದ್ದ. ಮಗನ ಬಂಧನದಿಂದ ಪೋಷಕರು ಕಣ್ಣೀರಿಡುತ್ತಾ ನಮ್ಮ ಮಗ ಅಮಾಯಕ ಎಂದು ತಿಳಿಸಿದ್ದಾರೆ. 8ನೇ ತರಗತಿ ಓದಿದ್ದ ಸೋಹೆಲ್ ಪಾಷಾ ಹಿಂದಿ ಹಾಡುಗಳನ್ನ ಬರೆಯುತ್ತಿದ್ದ. ಸಲ್ಮಾನ್ ಖಾನ್ ಕುರಿತಾಗಿಯೂ ಹಾಡನ್ನ ಬರೆದಿದ್ದ ಅಭಿಮಾನಿಯಿಂದಲೇ ಕೊಲೆ ಬೆದರಿಕೆ ಹಾಕಿದ್ರಿಂದ ಮುಂಬೈ ನಗರದ ವರ್ಲಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಿಸುತ್ತಿದ್ದಾರೆ. तुम्हारे को देखो केबी में काम करते हैं तुम्हारा हमें पूछते थे नहीं वायरिंग करते हमें चुप जाग बैठते थे होशियार नहीं सब बच्चा ये ऐसा कई लिखा है कई को नहीं माना हमारे कुछ नहीं मालूम क्या बिल्कुल क्या बोलने का भी नहीं माना नहीं मालूम नहीं क्या हमें काम को नहीं जा रहा तो लेको डाले की क्या है क्या है कौन तो करा है क्या आता नहीं उसे पढ़ने लिखने नहीं आता 8 क्लास पढ़ को छोड़ दिया उन्हें हमें छोड़ो के काम को जा कहाँ तो भी काम को जाना बात जा घर को बोले हमें काम को जा रहा था मानी पुलिस नहीं देखो क्या पैसा हमारा हाल देखो देखो हमारा इसे हमें हाइस नहीं था हमें रात लेना खाना हमारा ऐसा है ಮಾನ್ಯ ಸ್ಟೇಷನ್ ಹೋಗಿದ್ರಾ ನೀವು ಜಾವ್ ಬರ್ಕೊಡ್ರಿ ಚಿಕ್ಕು ಬಿದಿ ಅಡ್ರೆಸ್ ಏನಂದ್ರು ನಿಮ್ದ ಏನ್ ಮಗಂದ ಅದು ಫೋನ್ ಕೆಲಸ ಏನ್ ಮಾಡ್ತಾರೆ ಮಗ? ಮೊದಲು ಗ್ಯಾರೇಜ್ನಾಗ ಇದ್ದಾಗ ಈಗ ಶೋರೂಮ್ನಾಗ ಇದ್ದ 2 ತಿಂಗಳಾಯ್ತು ಬಿಟ್ಟು. ಮಾನ್ವಿ ನಗರವು ಭಾರತ ದೇಶಾದ್ಯಂತ ಸೋಹೇಲ್ ಎಂಬ ಯುವಕನ ಎಡವಟ್ಟಿನಿಂದ ಸದ್ಯ ಪ್ರಚಲಿತದಲ್ಲಿದೆ ಎಂದು ಬುದ್ಧಿಜೀವಿಗಳ ನೋವಿನ ನುಡಿಯಾಗಿದೆ. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ಕುರಿಗಳನ್ನ ಮೇಯಿಸುವಾಗ ದಿಢೀರ್ ಆಗಿ ಕಾಡಾನೆ ಪ್ರತ್ಯಕ್ಷವಾಗಿರುವ ಘಟನೆ ಗುಂಡ್ಲುಪೇಟೆ ತಾಲೂಕು ಆಲತೂರು ಗ್ರಾಮದಲ್ಲಿ ನಡೆದಿದೆ. ದಿಢೀರ್ ಎದುರಾದ ಆನೆ ಕಂಡು ಗಾಬರಿಗೊಂಡ ಕುರಿಗಾಹಿ ರೈತ ಕೂಗಳಂತೆ ಅಂತರದಲ್ಲಿ ಪಾರಾಗಿದ್ದಾನೆ. ಮಂಚಹಳ್ಳಿ ಗ್ರಾಮದ ಸುತ್ತ ಆನೆಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ್ ವಲಯದ ಸ್ಥಿತಿ. ಹಠಾತ್ ಎದುರಾದ ಆನೆ ದೃಶ್ಯ ಟ್ರ್ಯಾಕ್ಟರ್ ಚಾಲಕನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸತ್ಯ, ಸರಳತೆ, ಅಹಿಂಸೆ ಗಾಂಧೀಜಿ ನೀಡಿದ ತತ್ವಗಳು. ಸತ್ಯ ಮತ್ತು ಸರಳತೆಯನ್ನ ಗಾಂಧೀಜಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ಇಂತಹ ಹಲವಾರು ಆದರ್ಶಗಳು ನಮಗೆ ಗಾಂಧೀಜಿಯವರಿಂದ ಸಿಗ್ತದೆ ಅಂತ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ವಾಡೆಪಿ ಕೃಷ್ಣ ತಿಳಿಸಿದ್ರು. ದೇವನಹಳ್ಳಿ ತಾಲೂಕು ಚಿಕ್ಕಮರಹಳ್ಳಿಯ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಗಾಂಧಿ ಅಧ್ಯಯನ ಕೇಂದ್ರವು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯದ ಹೆಜ್ಜೆಗಳು ಎನ್ನುವ ವಿಷಯದ ಕುರಿತು ನಡೆಸಿದ ರಾಜ್ಯಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಾಂಧಿ ಬಗೆಗಿನ ಅಧ್ಯಯನ ಇಂದಿನ ಯುವ ಪೀಳಿಗೆಗೆ ಅಗತ್ಯವಿದ್ದು, ಗಾಂಧೀಜಿ ಸತ್ಯ ಎಂದು ಹೇಳಿರುವುದು ಸುಳ್ಳು ಹೇಳದೆ ಸತ್ಯ ನುಡಿಯಬೇಕು ಎಂದು ಅರ್ಥ ಮಾತ್ರವಲ್ಲದೆ ಯಾವುದೇ ತಪ್ಪನ್ನ ಮಾಡದೆ ಧೈರ್ಯದಿಂದ ಇರಬೇಕು ಎಂಬುದಾಗಿದೆ. ಅದೇ ರೀತಿ ಅಹಿಂಸೆ ಎಂದರೆ ಇತರರನ್ನ ಹಿಂಸಿಸುವುದನ್ನ ಮಾಡಬಾರದು ಎನ್ನುವುದಕ್ಕಿಂತ ಎಲ್ಲರನ್ನ ಪ್ರೀತಿಸು ಎಂಬುದಾಗಿದೆ ಎಂದು ಮನವರಿಕೆ ಮಾಡಿದ್ರು. ಯಾರಿಗೂ ಅವಮಾನಿಸದೇ ಇರ್ತಾರಲ್ಲ ಅಂತಹವರೇ ಧೈರ್ಯವಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವರ ಅರ್ಥದಲ್ಲಿ ಸತ್ಯ ಅಂತಂದ್ರೆ ಧೈರ್ಯ. ಅಹಿಂಸೆ ಅಂತ ಹೇಳ್ತಾರೆ ಇನ್ನೊಂದು ತತ್ವ.
ಅಹಿಂಸೆ ಅಂತಂದ್ರೆ ಯಾರು ಬಡಿದೇ ಇರೋದಲ್ಲ, ಯಾರಿಗೂ ನೋವುಂಟು ಮಾಡದೇ ಇರೋದಲ್ಲ. ಅಹಿಂಸೆ ಅಂತಂದ್ರೆ ಎಲ್ಲರನ್ನೂ ಪ್ರೀತಿಸುವುದು. ಸೊ ಅಹಿಂಸೆ, ಪ್ರೀತಿ, ಸತ್ಯ ಅಂದ್ರೆ ಧೈರ್ಯ, ಇವು ಗಾಂಧೀಜಿಯವರು ಕೊಟ್ಟಂತ ಬಹಳ ದೊಡ್ಡ ತತ್ವ, ನಮ್ಮ ಬದುಕಿಗೆ ಬೇಕಾಗಿರುವಂತಹ ತತ್ವ. ಆ ಕಾರಣದಿಂದ ಗಾಂಧೀಜಿಯವರು ಇವತ್ತು ನಮಗೆ ಶಾರೀರಿಕವಾಗಿ ಅವರ ದರ್ಶನ ಸಾಧ್ಯ ಇಲ್ಲ, ವ್ಯಕ್ತಿ ದರ್ಶನ ಸಾಧ್ಯ ಇಲ್ಲ, ಆದರೆ ಅವರ ವಿಚಾರ ದರ್ಶನ ಸಾಧ್ಯ. ಟುಡೇ ದ ವರ್ಲ್ಡ್ ನೀಡ್ಸ್ ಗಾಂಧಿ. ಮೈ ಡಿಯರ್ ಯಂಗ್ ಫ್ರೆಂಡ್ಸ್, ಯು ಶುಡ್ ನೋ, ಟುಡೇ ದ ವರ್ಲ್ಡ್ ನೀಡ್ಸ್ ಗಾಂಧಿ. ಎಲ್ಲ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೂ ಗಾಂಧಿಯೇ ಪರಿಹಾರ ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲ ಅಂತಾರಾಷ್ಟ್ರೀಯ ನಾಯಕರುಗಳು ಹೇಳುವಂತ. ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಆನಂದಮ್ಮ, ಗಾಂಧಿ ಅಧ್ಯಯನ ಕೇಂದ್ರದ ಸಂಚಾಲಕಿ ಎನ್ ಲಕ್ಷ್ಮೀದೇವಿ ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಘ ಟಿವಿ, ದೇವನಹಳ್ಳಿ. ಚಾಮರಾಜನಗರ ಜಿಲ್ಲೆಯ ಕುಂಗರಹಳ್ಳಿ ಕಾಮಗೆರೆ ಬಳಿ ಸರ್ಕಾರಿ ಬಸ್ಗಳು ನಿಲ್ಲಿಸುತ್ತಿಲ್ಲ ಅಂತ ಆಗ್ರಹಿಸಿ ಬಸ್ ತಡೆ ಹಿಡಿದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕಿನ ಕೊಂಗರಹಳ್ಳಿ ಕಾಮಗೆರೆ ಗ್ರಾಮದ ಮೂಲಕ ಹಾದು ಹೋಗುವ ಕೆಎಸ್ಆರ್ಟಿಸಿ ಬಸ್ಗಳು ಸರಿಯಾಗಿ ನಿಲ್ಲಿಸದೇ ಇರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರಯಾಣ ಮಾಡಲು ತೊಂದರೆಯಾಗುತ್ತಿದೆ. ಅದೂ ಅಲ್ಲದೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದ್ರು. ಬಸ್ಗಳನ್ನು ತಡೆ ಹಿಡಿದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟ ಮತ್ತು ಕೊಳ್ಳೇಗಾಲ ಕಡೆಗೆ ಬಸ್ ಸಂಚಾರ ನಿಲುಗಡೆಯಾಗಿದ್ದು ಬಸ್ನಲ್ಲಿರುವ ಪ್ರಯಾಣಿಕರು ಮೂಕ ಪ್ರೇಕ್ಷಕರಂತೆ ಕುಳಿತಿದ್ದಾರೆ. ಶಿವಕುಮಾರ್, ಅಮೋಘ ಟಿವಿ, ಚಾಮರಾಜನಗರ. ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಂದಾಯವಾಗುವಂತೆ ಮಾಡುವ ಜವಾಬ್ದಾರಿ ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆಗಳು ಹಾಗೂ ಬಿಇಒರವರುಗಳ ಜವಾಬ್ದಾರಿ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮಧುಗಿರಿಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 16,000 ವಿದ್ಯಾರ್ಥಿಗಳಿದ್ದು ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆಯಬೇಕು ಹಾಗೂ 3 ಇಲಾಖೆಗಳ ಅಂಕಿಅಂಶಗಳು ದಾಖಲಾತಿಗೆ ತಾಳೆಯಾಗಬೇಕು. ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಭವನ ನಿರ್ಮಾಣಕ್ಕೆ ಜಾಗವನ್ನು ಗುರುತಿಸಲಾಗಿದೆ. ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿಸುವಂತೆ ಅಧಿಕಾರಿ ಸಚಿವರಲ್ಲಿ ಮನವಿ ಮಾಡಿದರು. ನಂತರ ಮಾತನಾಡಿದ ಸಚಿವರು, ತುಮಕೂರಿನಲ್ಲಿ ದೇವರಾಜ್ ಅರಸು ಅವರ ಹೆಸರಿನಲ್ಲಿ ಬಸ್ ನಿಲ್ದಾಣವಿದೆ. ಅದರಂತೆ ಪಟ್ಟಣದಲ್ಲಿಯೂ ಆದಷ್ಟು ಬೇಗ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ನೀವು ಕೇಳಿದ್ರೆ ಹೆಣ್ಮಕ್ಳು ಚುಡಾಯಿಸೋದು ಅದು ಇದು ಎಲ್ಲ ನಾನು ಫಸ್ಟ್ ಟೈಮ್ 2013 ಮಫ್ಟಿನಲ್ಲಿ ಪೊಲೀಸ್ನವ್ರನ್ನ ಹಾಕಿಸಿ ಎಲ್ಲೆಲ್ಲಿ ಆ ತರ ಕಂಪ್ಲೇಂಟ್ಸ್ ಇತ್ತು ಅವ್ರು ಮಫ್ಟಿನಲ್ಲಿ 1 ದಿವಸ 2 ದಿವಸ 3 ದಿವಸ ಇರೋದನ್ನ ಯಾವನು ಆ ತರದಲ್ಲಿ ಇದ್ದಾನೆ ಅಂತೇಳಿ ಐಡೆಂಟಿಫೈ ಮಾಡ್ಕೊಳ್ಳೋರು. ಆಮೇಲಿಂದ 1 ದಿವಸ ಯೂನಿಫಾರ್ಮ್ ಅನ್ನು ಅವ್ರು ಹಿಡ್ಕೊಂಡ್ ಬಂದು ಒಳಗಡೆ 1-2 ದಿವಸ ಹಾಕಿ ಅವ್ರಿಗೆ ಪನಿಷ್ಮೆಂಟ್ ಮಾಡಿ ಕಳಿಸ್ತಾ ಇತ್ತು. ಅವಾಗೆಲ್ಲ ಬಿಟ್ರು. ಈಗೆಲ್ಲ ಶುರುವಾಗೋರು ನಶೆ ಮಾಡೋದು, ಅದು ಮಾಡೋದು, ಇದು ಮಾಡೋದು. ನಿಮ್ಗೆ ಹೇಳ್ಬೇಕು ಅಂದ್ರೆ ನಾನೇನು ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಳ್ಕೊಡಕ್ ಬಂದಿಲ್ಲ. ಯಾವನೋ ಚಿಕ್ಕವನ ಅಲಾರ್ಮ್ ಇದು ಸಿಗ್ತದೆ. ಅವ್ರಿಗೆ ಯಾವನ್ ಸಪ್ಲೈ ಮಾಡಿದ್ರೆ ನಾವು ಹಿಡ್ಕೋಬೇಕು. ಅವ್ನಿಗೆ ಯಾವನ್ ಸಪ್ಲೈ ಮಾಡೋದು ರೂಟ್ ಆಫ್ ದ ಮಾಡ್ದಂದ್ರೆ ತಪ್ಪಿಸೋದೇನು ಕಷ್ಟ ಇಲ್ಲ. ನೀವು ಪೊಲೀಸ್ ಗ್ರೂಪಲ್ಲಿ ಇರ್ತಿ. ಈಗೆಲ್ಲ ನಮ್ಮ ಇದರಲ್ಲಿ ನೋಡ್ತೀವಲ್ಲ ನಾವು, ನಿಮ್ಮ ಪೊಲೀಸ್ನವರು ಇಲ್ಲಿಗೆಲ್ಲ ಹೆಚ್ಚಾಗಿ ಸಿಟಿನಲ್ಲಿ ನೀವು ಪಾಯಿಂಟ್ ಹಾಕಿದ್ದೀರೋ ಕಾನ್ಸ್ಟೇಬಲ್ಗೆ ಇದು ಲಾಠಿ ಹಿಡ್ಕೊಂಡು ಕೂತಿರ್ತಾನೆ, ಇಲ್ಲಾಂದ್ರೆ ಗಾಡಿ ನಿಲ್ಲಿಸ್ಬಿಡ್ತಾನೆ, ಅದ್ರ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತೀವಿ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಅಲ್ಲಿಗೆ ಹೋಗಿರದಿದ್ರೆ ಇನ್ನು 25 ವರ್ಷ ಕಳೆದರೂ ಈ ಭಾಗಕ್ಕೆ ಎತ್ತಿನ ಹೊಳೆ ನೀರು ಹರಿಯುತ್ತಿರಲಿಲ್ಲ. ಅಲ್ಲಿನ ರಾಜಕೀಯ ಪರಿಸ್ಥಿತಿಯೇ ಬೇರೆ ರೀತಿ ಇದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಅಧಿಕಾರ ವಹಿಸಿಕೊಂಡಾಗಲೇ ಅಲ್ಲಿನ ಪರಿಸ್ಥಿತಿ ನನ್ನ ಗಮನಕ್ಕೆ ಬಂದದ್ದು. ದಕ್ಷ ಅಧಿಕಾರಿಗಳಿಗೆ ಅಲ್ಲಿ ಕೆಲಸ ಮಾಡಲು ಬಿಡುವುದೇ ಇಲ್ಲ. ಹಾಸನ ಡಿಸಿ ಸತ್ಯಭಾಮ ಅವರು ಮತ್ತು ನಾನು ಇಲ್ಲದಿದ್ದರೆ ಈ ಭಾಗಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಹಾಸನ ಡಿಸಿ ಸತ್ಯಭಾಮ ಅವರು ಎತ್ತಿನ ಹೊಳೆ ಯೋಜನೆಗೆ ಹೆಚ್ಚಿನ ಶ್ರಮ ವಹಿಸಿದ್ದು ಎಂಜಿನಿಯರ್ಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಈ ಭಾಗಕ್ಕೆ ನೀರು ಹರಿಸಲು ಯತ್ನಿಸುತ್ತಿದ್ರೆ ಇಲ್ಲಿ ಕೆನಾಲ್ ತೆಗೆಯಲು ಸಾಧ್ಯವಾಗ್ತಾ ಇಲ್ಲ ಎಂದ್ರೆ ಹೇಗೆ? ಹೀಗಂತ ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ರು. ಆ ಒಂದು ಕೀರ್ತಿ, ಅವರ ಜಯದ ಕೀರ್ತಿ ನಮ್ಮ ಮಧುಗಿರಿಯ ಎಲ್ಲ ಜನರು, ನಮ್ಮೆಲ್ಲ ಮತದಾರರಿಗೆ ಸಲ್ಲುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕೂಡ ಬಯಸ್ತೇನೆ. ಅವರು ಹಿಂದೆ ನೀವೆಲ್ಲ ಕೇಳಿದಿರಿ, ಸನ್ಮಾನ್ಯ ಪುಟ್ಟಸ್ವಾಮಿ ಗೌಡರು ಅಂತ ಹೇಳಿದ್ರೆ ಅವರು ಕೂಡ PWD ಸಚಿವರಾಗಿದ್ರು, ಮತ್ತೆ ಹೆಲ್ತ್ ಮಿನಿಸ್ಟರ್ ಆಗಿದ್ರು, ಇರಿಗೇಷನ್ ಮಿನಿಸ್ಟರ್ ಆಗಿದ್ರು, ಲೋಕಸಭಾ ಸದಸ್ಯರು ಕೂಡ ಆಗಿದ್ರು. ಅವರು ಜನಪರವಾಗಿ ಜನರಲ್ಲಿ ಒಂದು ಉತ್ತಮವಾದ ವಿಶ್ವಾಸ, ಜನರ ಪ್ರೀತಿ ಗಳಿಸಿದಂತಹ ಅವರ ಮೊಮ್ಮಗ ಇವರು
ಅವ್ರ ಮೊಮ್ಮಗ ದೇವೇಗೌಡರು ಮೊಮ್ಮಗನ್ ಸೋಲಿಸಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಕಾಕತಾಳೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಹಳ ಸರಳ ಮನುಷ್ಯ, ಜನಪರವಾಗಿ ಕೆಲಸ ಮಾಡತಕ್ಕಂಥ, ಅತಿ ಕಿರಿಯ ವಯಸ್ಸಿನಲ್ಲಿ ಲೋಕಸಭೆಗೆ ಪ್ರವೇಶ ಮಾಡಿರ್ತಕ್ಕಂಥ ಉದಯೋನ್ಮುಖ ರಾಜಕಾರಣಿಯವರು ಹೇಳಿ ನಾನೆಲ್ಲರೂ ಕೂಡ ಪರಿಚಯಿಸ್ತಕ್ಕಂಥದ್ದು ಮತ್ತು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿ ನಮ್ಮ ಮಧುಗಿರಿ ಸಭೆಯಲ್ಲಿ ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ಡಿಸಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಎಸ್ಪಿ ಅಶೋಕ್, ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶರೀನ್ ತಾಜ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ತುಮಕೂರು ನಗರದ ವೀರಶೈವ ಸಹಕಾರ ಬ್ಯಾಂಕ್ನಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಆಚರಣೆ ಮಾಡಲಾಯಿತು. ತುಮಕೂರಿನ ಭದ್ರಮಾ ಸರ್ಕಲ್ನಲ್ಲಿ ಇರುವ ವೀರಶೈವ ಸಹಕಾರ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳು ಸೇರಿ ಬ್ಯಾಂಕಿನ ಆವರಣದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡಲಾಯಿತು. ಸಹಕಾರ ತತ್ವದ ಅಡಿಯಲ್ಲಿ ನಾವೆಲ್ಲರೂ ನಿಯಮಗಳನ್ನು ಪಾಲಿಸಬೇಕು. ಕಾಲಕಾಲಕ್ಕೆ ತಕ್ಕಂತೆ ಸಹಕಾರದ ನಿಯಮಗಳನ್ನು ಪಾಲಿಸಿ ನಾವೆಲ್ಲರೂ ಸಹಕಾರದ ಬದ್ಧತೆಯಿಂದ ನಡೆಯಬೇಕು. ಸಹಕಾರಿ ದಿನಾಚರಣೆಯ ಶುಭಾಶಯಗಳು. ತುಮಕೂರು ವೀರಶೈವ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಸಹಕಾರ ದಿನವನ್ನು ಆಚರಿಸ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷರಾದಂಥ ಬ್ಯಾಂಕಿನ ಸಿಇಒ ಅವರೇ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಹಾಗೆ ಎಲ್ಲ ನೌಕರ ಬಂಧುಗಳೇ, ಇದಕ್ಕೂ ಇದೇ ಮಾಡಿದ್ರಲ್ಲ ಗೊತ್ತಿಲ್ಲ, ಕಾನ್ಸೆಪ್ಟ್ ಇದು. ಸಹಕಾರಿ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಸಹಕಾರಿಗಳಾಗಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಅನುಷ್ಠಾನ ಸಮಿತಿಯ ಅಡಿಯಲ್ಲಿರುವ ಸಫಾಯಿ ಕರ್ಮಚಾರಿಗಳ ಆಯೋಗದ ಕಮಿಷನರ್ ಡಾಕ್ಟರ್ ಪಿಪಿ ವಾವಾ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಖಾಸಗಿ ಕಂಪನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಾಬಸ್ಪೇಟೆಯ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಇತ್ತೀಚೆಗೆ 2 ಕಾರ್ಮಿಕರು ಬಿದ್ದು ಮೃತಪಟ್ಟಿದ್ದರು. ಈ ಹಿನ್ನೆಲೆ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಅನುಷ್ಠಾನ ಸಮಿತಿಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಕಮಿಷನರ್ ಡಾಕ್ಟರ್ ಪಿಪಿ ವಾವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಆಶಾ ಸ್ವೀಟ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮೃತಪಟ್ಟ ಕಾರ್ಮಿಕರ ಕುಟುಂಬದಿಂದ ಮಾಹಿತಿ ಪಡೆದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಖಾಸಗಿ ಕಂಪನಿಯಾದ ಆಶಾ ಸ್ವೀಟ್ಸ್ಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳ ಜೊತೆಗೂಡಿ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಅಕ್ಟೋಬರ್ 31ರ ರಾತ್ರಿ ಆಶಾ ಸ್ವೀಟ್ಸ್ನ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಬಿದ್ದು ಮಧುಗಿರಿ ಹಾಗೂ ಆಂಧ್ರ ಮೂಲದ 2 ಕಾರ್ಮಿಕರಾದ ಲಿಂಗರಾಜು ಮತ್ತು ನವೀನ್ ಮೃತಪಟ್ಟಿದ್ದರು. ಈ ಹಿನ್ನೆಲೆ ಕೇಂದ್ರ ತಂಡ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿತು. ನಂತರ ಕೇಂದ್ರ ಸಫಾಯಿ ಕರ್ಮಚಾರಿ ಆಯೋಗದ ಮುಖ್ಯ ನಿರ್ದೇಶಕ ಡಾಕ್ಟರ್ ಪಿವಿ ವಾವಾ ಮಾತನಾಡಿ, ಮೃತ ಸಫಾಯಿ ಕರ್ಮಚಾರಿ ಕಾರ್ಮಿಕರಿಗೆ ಸೂಕ್ತ ಭದ್ರತೆಯನ್ನ ಕೇಂದ್ರ ಸರ್ಕಾರ ನೀಡುತ್ತದೆ. ಮೃತರ ಕುಟುಂಬಗಳಿಗೆ ಪ್ರಾಥಮಿಕ ಪರಿಹಾರ ನೀಡಿದೆ. ಇನ್ನು ಹೆಚ್ಚಿನ ಪರಿಹಾರ, ಉದ್ಯೋಗ, ಕೌಟುಂಬಿಕ ನಿರ್ವಹಣೆಗೆ, ಮನೆ ಹಾಗೂ ಮೃತರ ಕುಟುಂಬದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕ್ರಮ ವಹಿಸಲಾಗುವುದಾಗಿ ಇಲ್ಲಿನ ಅಧಿಕಾರಿ ವರ್ಗಕ್ಕೆ ತಿಳಿಸಿದ್ದೇನೆ ಅಂತ ತಿಳಿಸಿದರು. Permission they have entered into sluice without anybody. Okay, sir. The suffocating gas is very bad without any precaution. Formally, before entering to sluice, definitely they could have had permission from the local authority or panchayat or municipality or nagarpalika, whoever is there. Their sanitary officials and sanitary inspectors are there. Without their permission and precaution, they have entered. Unfortunately, दोनों तो मर गया है. हमने क्या करेगा? सरकार ने ऑनरेबल सुप्रीम कोर्ट ने ऐसा बोल दिया, ये whoever dies inside the sluice और सेप्टिक टैंक में मरने वालों को 30 लाख रुपया तो देना चाहिए. देन उसका शादी को एम्प्लॉयमेंट देना चाहिए. वो सरकार की काम है. If there is no vacancy, supernumerary post should be created and employment should be given in the Nagarapalika or Panchayat, whoever is responsible, and उसका father को 5,000 rupees should be given as a pension. That should be drawn in advance by the Deputy Director of Social Welfare Department, and they should be deposited in the joint account the Social Welfare Deputy Director and the beneficiary. डिसीजन आदमी का फादर को देना चाहिए, उसका पक्का घर देना चाहिए. If there is no house to purchase, or if there is don't have any place, definitely the Sarkar should construct a new house for them, or they should purchase a new house for them. If there is bacha is there, school going bacha is there, the educational expense of these students should be met by the Social Welfare Department.
In this case, the पहले तो 30 lakh per individual should be given, and that amount should be levied from this owner of the building or who has committed this grave mistake, and that should be remitted to government. That is the ultimate aim of. ನಂತರ ಮೃತರ ಕುಟುಂಬದ ವೀರೇಶ್ ಹಾಗೂ ಮೃತರ ಪತ್ನಿ ಕಾವ್ಯ ಮಾತನಾಡಿ, ಕೇಂದ್ರ ಸಫಾಯಿ ಕರ್ಮಚಾರಿ ಆಯೋಗದ ಮುಖ್ಯಸ್ಥರ ಭೇಟಿಯಿಂದ ನಮಗೆ ನ್ಯಾಯ ದೊರೆಯುವ ಭರವಸೆ ಇದೆ. ಇಬ್ಬರು ಮೃತರ ಕುಟುಂಬಕ್ಕೆ ಆರ್ಥಿಕ ಸಹಕಾರ ಉದ್ಯೋಗದ ಭರವಸೆ ಮೂಡಿದೆ ಅಂತ ತಿಳಿಸಿದ್ರು. ನಾನು ಲಿಂಗರಾಜ್ ಅವ್ರ ವೈಫು, ಮದುವೆ ಆಗಿ 5 ವರ್ಷ ಆಗಿದೆ. ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚಿಕ್ಕ ವಯಸ್ಸಿಗೆ ಎಲ್ಲನೂ ಕಳ್ಕೊಂಡೆ. ಇವತ್ತು ನನಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಇರೋವರೆಗೆ ನಾನು ನೋಡ್ಕೊಳ್ಳೋದು. ಇವತ್ತು ಕೇಂದ್ರದಿಂದ ಬಂದು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವರಿಂದ ತುಂಬ ಹೆಲ್ಪ್ ಆಗಿದೆ. ನಮಗೂ ಮನೆ ಇಲ್ಲ. ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮೈದ ಇದ್ದಾರೆ, ನನ್ನ ಆದ್ನಿ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಳಕ್ಕೆ ನಂಗೆ ಒಂದು ಕೆಲಸ ಕೊಟ್ಟು ನಂಗೆ ಒಂದು ಸಹಾಯ ಮಾಡಿದ್ದಾರೆ. ಅಷ್ಟೇ ಸಾಕು ಸರ್. ಕೇಂದ್ರ ತಂಡದಲ್ಲಿ ಹಲವಾರು ಅಧಿಕಾರಿಗಳು, ಜಿಲ್ಲಾಡಳಿತದಿಂದ ನೆಲಮಂಗಲ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮೀನಾರಾಯಣ ಸ್ವಾಮಿ, ಪಿಡಿಒ ಮಂಜಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ವೆಂಕಟೇಶ್ ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಇದಿಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.